ಏ ಗುಂಡ, ಬೇಗ ಬಾಪ, ಆಫೀಸ್ಗೆ ಟೈಮ್ ಆಗ್ತಾ ಇದೆ. ಮೆನು ಕಾರ್ಡ್ ಕೊಡು. ಮೆನು ಕಾರ್ಡ್ ಯಾಕೆ ಸರ್? ನಮ್ಮ ಹೋಟ್ಲಾಗಿರೋ ಮೆನು ಎಲ್ಲ ನನ್ನ ತಲೆ ಒಳಗೆ ಇದೆ, ಹೇಳ್ತೀನಿ ನೋಡಿ. ಆಯಿತು ಸರಿ, ಏನೇನಿದೆ ಹೇಳು. ಇಡ್ಲಿ ಇದೆ ಸರ್, ಚಟ್ನಿ ಖಾಲಿ ಆಗಿದೆ ಸರ್. ವಡಾ ಇದೆ ಸರ್, ಸಾಂಬಾರೇನು ಕುದೀತಿದೆ ಸರ್. ದೋಸೆ ಇದೆ ಸರ್, ದೋಸೆ ಕೆಳಗಡೆ ಸ್ವಲ್ಪ ಸೀದೋಗಿದೆ ಸರ್. ಏನು ಮೆನು ಹೇಳ್ತಿದ್ಯಾ ಇಲ್ಲ ನಿಮ್ಮ ಹೋಟ್ಲ್ನ ಇನ್ವೆಂಟರಿ ರಿಪೋರ್ಟ್ ಹೇಳ್ತಾ ಇದೆಯಾ? ಸರಿ, ಒಂದು ಮಸಾಲೆ ದೋಸೆ ತೊಗೊಂಡು ಬಾ ಬೇಗ. ದೋಸೆ ಅಂದ ತಕ್ಷಣ ನೆನಪಾಯ್ತು ಸರ್, ನಮ್ಮ ಹೋಟ್ಲಲ್ಲಿ 2 ಥರ ದೋಸೆ ಇದೆ. ಒಂದು ನಾರ್ಮಲ್ ಮಸಾಲ ದೋಸೆ, ಇನ್ನೊಂದು ಫಿಲಾಸಫಿಕಲ್ ಮಸಾಲ ದೋಸೆ. ಏನದು ಫಿಲಾಸಫಿಕಲ್ ದೋಸೆ ಅಂದರೆ? ಅದು ಏನಂದರೆ ಏನಿಲ್ಲ ಸರ್, ಅದನ್ನು ತಿಂದರೆ ಜೀವನ ಅರ್ಥ ಆಗುತ್ತೆ. ಯಾಕಂದರೆ ಆ ದೋಸೆ ಒಳಗೆ ಆಲೂಗಡ್ಡೆ ಪಲ್ಯನೇ ಇರಲ್ಲ, ಖಾಲಿ ಆಗಿರುತ್ತೆ. ಅಂದರೆ ಜೀವನ ಒಂದು ಶೂನ್ಯ ಅಂತ ಗೊತ್ತಾಗುತ್ತೆ ಇದರಿಂದ. ಸಾಕು ನಿನ್ನ ಫಿಲಾಸಫಿ ನಿಲ್ಸು. ನನಗೆ ನಾರ್ಮಲ್ ಮಸಾಲ ದೋಸೆನೇ ಕೊಡು. ಅದರಲ್ಲಿ ಮಸಾಲೆ ಇರುತ್ತಲ್ವಾ? ಖಂಡಿತ ಮಸಾಲೆ ಇರುತ್ತೆ ಸರ್, ಆದರೆ ನಮ್ಮ ಹೋಟ್ಲ್ ಸ್ಪೆಷಲ್ ಏನು ಗೊತ್ತಾ? ನಾವು ತುಪ್ಪನ ಸ್ಪ್ರೇ ಮಾಡ್ತೀವಿ. ಯಾಕೆ, ತುಪ್ಪದ ರೇಟ್ ಜಾಸ್ತಿ ಅಂತಾನಾ? ಹಾಗೇನಿಲ್ಲ ಸರ್, ನಮ್ಮ ಹೋಟ್ಲು ಕಸ್ಟಮರ್ನ ಆರೋಗ್ಯ ಕಡೆ ಹೆಚ್ಚು ಗಮನ ಕೊಡುತ್ತೆ ಸರ್. ಡಾಕ್ಟ್ರು ಹೇಳ್ತಾರೆ ಹೆಚ್ಚು ತುಪ್ಪ ಆರೋಗ್ಯಕ್ಕೆ ಒಳ್ಳೇದಂತ. ಆದ್ದರಿಂದ ನಮ್ಮ ಹೋಟ್ಲಾಗ ಪರ್ಫ್ಯೂಮ್ ಹೊಡೆದಂಗೆ ತುಪ್ಪನ ದೋಸೆ ಮೇಲೆ ಸ್ಪ್ರೇ ಮಾಡ್ತೀವಿ. ಗೊತ್ತಾಯ್ತೇನು ಸರ್? ನಮಗೆ ಕಸ್ಟಮರ್ ಆರೋಗ್ಯ ಮುಖ್ಯ ಸರ್. ಅಯ್ಯೋ ಶಿವನೇ, ಹೋಗು, ಎಷ್ಟು ತಲೆ ತಿಂತೀಯ. ಹೋಗಿ ಒಂದು ದೋಸೆ ತೊಗೊಂಡು ಬಾ. ಸರಿ ಆಯಿತು ಸರ್, ದೋಸೆ ತರ್ತೀನಿ. ಅಯ್ಯೋ, ಯಾಕಾದರೂ ಈ ಹೋಟ್ಲಿಗೆ ಬಂದೋ ಏನು ಕಥೆ. ನಾನು ಬೆಳಿಗ್ಗೆ ಇವತ್ತು ಎದ್ದಿದ್ದು ಗಳಿಗೆನೇ ಸರಿ ಇಲ್ಲ ಅನಿಸುತ್ತೆ. ಏನಿದು ಬರೀ ಪ್ಲೇನ್ ದೋಸೆ ಅಲ್ವಾ ಇದು? ಮಸಾಲೆ ಎಲ್ಲಿ? ಅವಸರ ಪಡಬೇಡ್ರಿ ಸರ್, ಮಸಾಲೆ ಒಳಗೆ ಹಾಕಿದರೆ ದೋಸೆ ಮೆತ್ತಗಾಗುತ್ತೆ ಅಂತ ನಮ್ಮ ಅಡುಗೆ ಭಟ್ರು ಮಸಾಲೆಯನ್ನು ಪಾರ್ಸಲ್ ಮಾಡಿಕೊಟ್ಟಿದ್ದಾರೆ. ನೀವು ಮನೆಗೆ ಹೋಗಿ ದೋಸೆ ತಿಂದಮೇಲೆ ಮಸಾಲೆ ಕುಳುಗಿ ನುಂಗ್ಬಿಟ್ರೆ ಅದರ ಎಫೆಕ್ಟ್ ಸೇಮ್ ಆಗುತ್ತೆ. ಇವತ್ತೇ ಮಾಡಬೇಡಿ ಸರ್, ನಾವೆಲ್ಲ ಗ್ರಾಹಕರ ಒಳ್ಳೆಯದಕ್ಕೆ, ಆರೋಗ್ಯದ ಒಳ್ಳೆಯದಕ್ಕೆ ಹೇಳೋದು. ಲೇ ಗುಂಡ, ನೀನು ಹೋಟ್ಲ್ ನಡೆಸ್ತಿದೀಯಾ ಇಲ್ಲ ಜನಗಳಿಗೆ ಹುಚ್ಚಿಡಿಸ್ತಿದೀಯಾ? ಸರಿ, ಎಷ್ಟು ಬಿಲ್ ಆಯ್ತು ಹೇಳು, ಹೇಳು, ಹಾಳಾಗಿ ಹೋಗತ್ಲಾಗ. ಬರೀ 150 ರೂಪಾಯಿ ಸರ್. ಏನು, ಒಂದು ಖಾಲಿ ದೋಸೆಗೆ 150 ರೂಪಾಯಿನಾ? ಇಷ್ಟೊಂದು ಬೆಲೆ ಇಟ್ಟಿರಾ ನೀವು? ದೋಸೆಗೆ ಬರೀ 50 ರೂಪಾಯಿ ಸರ್. ಆದರೆ ಇಷ್ಟೊತ್ತು ನನ್ನ ಜೊತೆ ಮಾತಾಡಿ ಎಂಟರ್ಟೈನ್ಮೆಂಟ್ ತಗೊಂಡ್ರಲ್ಲ ಸರ್, ಅದಕ್ಕೆ 100 ರೂಪಾಯಿ ಸರ್. ನಾನು 150 ಎಲ್ಲ ಕೊಡಲ್ಲ, ತಗೋ 100 ರೂಪಾಯಿ. ಸರ್, ಇನ್ನು 50 ರೂಪಾಯಿ ಸರ್. ನೀನೇ ಅಂದೆಲ್ಲಪ್ಪ ಫಿಲಾಸಫಿಕಲ್ ದೋಸೆಯಲ್ಲಿ ಜೀವನ ಅಂದರೆ ಏನು ಶೂನ್ಯ ಅಂತ. ಅದನ್ನೇ ನೆನಪಿಸ್ಕೊ. ಈ ಜೀವನ ಅಂದರೆ ಬರೀ ಶೂನ್ಯ, 50 ರೂಪಾಯಿ ಬರೀ ಶೂನ್ಯ ಅಂತ. ಸರಿ, ಹೋಗಿ ನನ್ನ ಮುಖ ತೋರಿಸ್ಬಿಡ ಇಲ್ಲಿ ನನ್ನ ಮುಂದೆ. ಯಪ್ಪ, ಬೆಳಿಗ್ಗೆನೇ ಈ ಗುಂಡನ ಹೋಟ್ಲಿಗೆ ಬಂದು ನಂದೆಲ್ಲ ಮೂಡೆಲ್ಲ ಆಫ್ ಆಯಿತು. ಛೇ, ಎಂಥ ಅವಸ್ಥೆ. ಏನರಪ್ಪ, ನಿಮಗೆಲ್ಲ ಈ ಕಾಮಿಡಿಯೋ ಸ್ಕಿಟ್ ಇಷ್ಟ ಆಯಿತು ತಾನೇ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋಲ್ಲಿ ಮತ್ತೆ ಸಿಗ್ತೀವಿ. ಹ್ಯಾವ್ ಎ ನೈಸ್ ಡೇ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಪ್ಪ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀವಿ.